ನೀವು ಇತ್ತೀಚೆಗೆ ಟಿವಿಎಸ್ ಕ್ರೆಡಿಟ್ನೊಂದಿಗೆ ವೆಹಿಕಲ್ ಲೋನ್ಗೆ ಅಪ್ಲೈ ಮಾಡಿದ್ದೀರಾ? ನಿಮ್ಮ ಹಣಕಾಸಿನ ಪ್ರಯಾಣಕ್ಕೆ ಬೆಂಬಲವಾಗಿ ನಿಲ್ಲಲು ನಾವು ಇಲ್ಲಿದ್ದರೂ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ವಂಚಕರು ಗ್ರಾಹಕರನ್ನು ಮೋಸ ಮಾಡಲು ಪ್ರಯತ್ನಿಸುವ ವಿಧಾನಗಳಲ್ಲಿ ಹೆಚ್ಚು ಸೃಜನಶೀಲರಾಗಿದ್ದಾರೆ. ಹೊಸ ರೀತಿಯ ಸ್ಕ್ಯಾಮ್ ನೋಡೋಣ. ಹಲೋ, ಶುಭ ಮಧ್ಯಾಹ್ನ. ನಾನು ಟಿವಿಎಸ್ ಕ್ರೆಡಿಟ್ನಿಂದ ಕರೆ ಮಾಡುತ್ತಿದ್ದೇನೆ. ನೀವು ಇತ್ತೀಚೆಗೆ ನಮ್ಮ ವೆಹಿಕಲ್ ಲೋನ್ಗೆ ಅಪ್ಲೈ ಮಾಡಿದ್ದೀರಿ. ಅಭಿನಂದನೆಗಳು. ನಿಮ್ಮ ಹೊಸ ವಾಹನವನ್ನು ಖರೀದಿಸಲು ನೀವು ಸರ್ಕಾರಿ ಅನುಮೋದಿತ ಸಬ್ಸಿಡಿಗೆ ಅರ್ಹರಾಗಿದ್ದೀರಿ. ನೀವು ಅರ್ಹರಾಗಿರುವ ವಾಹನದ ವೆಚ್ಚ ಮತ್ತು ಸಬ್ಸಿಡಿ ರಿಯಾಯಿತಿಯ ವಿವರವಾದ ಮೊತ್ತವನ್ನು ನಾನು ಈಗಷ್ಟೇ ನಿಮಗೆ ಕಳುಹಿಸಿದ್ದೇನೆ. ನೀವು ಈ ಸೀಮಿತ ಸಮಯದ ಸಬ್ಸಿಡಿ ಆಫರ್ ಅನ್ನು ಪಡೆಯಲು ಬಯಸಿದರೆ ನಾವು ಹಂಚಿಕೊಳ್ಳುತ್ತಿರುವ ಯುಪಿಐ ಐಡಿ ಮೂಲಕ ಈ ಡೀಲರ್ ಅಕೌಂಟಿಗೆ ವಿಶೇಷ ರಿಯಾಯಿತಿಗೊಳಿಸಲಾದ ವಾಹನದ ವೆಚ್ಚವನ್ನು ಟ್ರಾನ್ಸ್ಫರ್ ಮಾಡಬೇಕಾಗುತ್ತದೆ. ಒಮ್ಮೆ ಮೊತ್ತವನ್ನು ಟ್ರಾನ್ಸ್ಫರ್ ಮಾಡಿದ ನಂತರ ನೀವು ತಕ್ಷಣವೇ ಡೀಲರ್ ಅನ್ನು ಭೇಟಿ ನೀಡಬಹುದು ಮತ್ತು ಡೀಲರ್ ಶೋರೂಮ್ನಿಂದ ನಿಮ್ಮ ಹೆಸರಿನಲ್ಲಿ ಮುಂಚಿತ ನೋಂದಾಯಿತ ನಿಮ್ಮ ಹೊಸ ವಾಹನದ ಡೆಲಿವರಿಯನ್ನು ತೆಗೆದುಕೊಳ್ಳಬಹುದು. ಇದು ಹೊಸ ವಂಚನೆ ತಂತ್ರವಾಗಿದೆ. ನೆನಪಿಡಿ, ಟಿವಿಎಸ್ ಕ್ರೆಡಿಟ್ ಎಂದಿಗೂ ಸರ್ಕಾರಿ ಅಥವಾ ಥರ್ಡ್ ಪಾರ್ಟಿ ಸಬ್ಸಿಡಿಗಳನ್ನು ಒದಗಿಸುವ ಕರೆ ಮಾಡುವುದಿಲ್ಲ. ವಂಚಕರು ಅಧಿಕೃತವಾಗಿ ಧ್ವನಿಸುವ ಹೆಸರುಗಳನ್ನು ಬಳಸುತ್ತಾರೆ ಮತ್ತು ಕೆಲವೊಮ್ಮೆ ಗ್ರಾಹಕರನ್ನು ಹೊಸ ವಾಹನದ ಮೇಲೆ ಸಬ್ಸಿಡಿ ಅಥವಾ ರಿಯಾಯಿತಿಯನ್ನು ಪಡೆಯುತ್ತಾರೆ ಎಂಬುದನ್ನು ನಂಬಿಸಲು ನಿಜವಾದ ಡೀಲರ್ಶಿಪ್ ಹೆಸರುಗಳನ್ನು ಬಳಸುತ್ತಾರೆ. ಹೊಸ ವಾಹನಗಳು ಅಥವಾ ಹೊಸದಾಗಿ ಬಿಡುಗಡೆಯಾದ ಎಲೆಕ್ಟ್ರಿಕ್ ವಾಹನಗಳ ಮೇಲಿನ ರಿಯಾಯಿತಿಗಾಗಿ ಗ್ರಾಹಕರ ಕಾತರತೆಯನ್ನು ಅವರು ಬಳಸಿಕೊಳ್ಳುತ್ತಾರೆ. ನೀವು ಎಂದಾದರೂ ಅಂತಹ ಅನುಮಾನಾಸ್ಪದ ಕರೆಗಳನ್ನು ಪಡೆದರೆ ಅವುಗಳಲ್ಲಿ ತೊಡಗಿಸಿಕೊಳ್ಳಬೇಡಿ. ಅವರ ಕುರಿತು ತಕ್ಷಣವೇ ಟಿವಿಎಸ್ ಕ್ರೆಡಿಟ್ ಗ್ರಾಹಕ ಹೆಲ್ಪ್ಲೈನ್ಗೆ ರಿಪೋರ್ಟ್ ಮಾಡಿ ಮತ್ತು 1930 ಡಯಲ್ ಮಾಡುವ ಮೂಲಕ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ಗೆ ತಿಳಿಸಿ. ನೀವು ಈ ನಂಬರ್ಗಳನ್ನು ಸಂಚಾರ್ ಸಾಥಿ ಪೋರ್ಟಲ್ ಅಥವಾ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಕೂಡ ರಿಪೋರ್ಟ್ ಮಾಡಬಹುದು. ತ್ವರಿತವಾಗಿ ರಿಪೋರ್ಟ್ ಮೂಲಕ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳುವುದಷ್ಟೇ ಅಲ್ಲದೆ ವಂಚಕರ ವಿರುದ್ಧ ತಕ್ಷಣದ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆಗಳನ್ನು ಹೆಚ್ಚಿಸುತ್ತೀರಿ. ಟಿವಿಎಸ್ ಕ್ರೆಡಿಟ್ನಲ್ಲಿ ನಿಮ್ಮ ಹಣಕಾಸಿನ ಭದ್ರತೆಯು ನಮ್ಮ ಅತ್ಯಧಿಕ ಆದ್ಯತೆಯಾಗಿದೆ. ಎಚ್ಚರಿಕೆ ವಹಿಸಿ. ನೀವು ಕಷ್ಟಪಟ್ಟು ಗಳಿಸಿದ ಹಣವನ್ನು ಸುರಕ್ಷಿತವಾಗಿರಿಸಿ ಮತ್ತು ನೆನಪಿಡಿ, ವಂಚಕರು ವಂಚಿಸಲು ಪ್ರಯತ್ನಿಸುತ್ತಾರೆ, ಆದರೆ ಜಾಗೃತಿಗೆ ಜಯವಾಗುತ್ತದೆ.